ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನಾಗಲಿ ಯಾರೇ ಆಗಲಿ ಒಂದು ಶಾಪದಲ್ಲಿ ಸಿಕ್ಕಾಕ್ಕೊಂಡಿದ್ದೀವಿ ನಾವು. ಈ ಶಾಪದಿಂದ ಹೊರಗೆ ಬಂದೇ ಆಗಿಲ್ಲ. ತಲತಲಾಂತರದಿಂದನೂ ಕೂಡ, ಇವತ್ತಿಂದಲ್ಲ ಇದು. ಮನುಷ್ಯ ಅಂತ ಯಾವಾಗ ಜನ್ಮ ತಾಳದ್ನೋ ಅಂದಿನಿಂದ ಇಂದಿನವರೆಗೂ ಶಾಪದಲ್ಲೇ ಇದ್ದೀವಿ. ಯಾವುದಿರ್ಬೋದು ಆ ಶಾಪ? ದುಃಖ ಎನ್ನುವ ಮೃತ್ಯು ದೇವತೆ. ಯಾರಿಗಿಲ್ಲಮ್ಮ ಇದು? ಎಲ್ರಿಗೂ ಇದೆ ಗುರುಗಳೇ. ದುಃಖ ಎನ್ನುವ ಮೃತ್ಯು ದೇವತೆ ನೀವು ಕಾಲದಿಂದನೂ ಇದ್ದೇ ಇದೆ. ಸಾಯುವವರು ದುಃಖವನ್ನು ದುಃಖ ಇಲ್ಲದೆ ಸಾಯುವವರು ಮತ್ತೆ ಇನ್ನೊಮ್ಮೆ ಭೂಮಿಯಲ್ಲಿ ಹುಟ್ಟುವುದಿಲ್ಲ. ದುಃಖ ಇಲ್ಲದೆ ಯಾರು ಸಾಯ್ತಾರೆ ಅವ್ರು ಮತ್ತೆ ಹುಟ್ಟೋದಿಲ್ಲ. ಈಗ ನೀವು ಲೆಕ್ಕ ಹಾಕ್ಕೊಳ್ಳಿ, ನಿಮ್ಮ ವಂಶದಲ್ಲಿ ನಿಮ್ಮ ಎಲ್ಲೆಲ್ಲಿ ಎಷ್ಟು ತಲೆಮಾರಿಂದ ಲೆಕ್ಕ ಹಾಕೊಳ್ಳಿ, ಎಲ್ಲ ಅನುಭವಿಸೇ ಸತ್ತಿರೋದು. ಮತ್ತೇನು ಮಾಡಬೇಕು ಅವರು? ಮತ್ತೆ ಹುಟ್ಟಬೇಕು. ಇದೇ ಕಣ್ರಿ ದೋಷ. ಈಗ ನೀವು ಕೇಳಿ, ಯಾರ ಹತ್ರ ಹೋಗಿ ಶಾಸ್ತ್ರ ಕೇಳಿ ನೋಡೋಣ, ಆಗಿದೆಯಾ? ದುಃಖ ಅನ್ನೋದನ್ನು ಮಾಡಿಕೊಂಡೇ ಬಂದಿದ್ದೀವಿ, ಅನುಭವಿಸ್ಕೊಂಡೇ ಬಂದಿದ್ದೀವಿ, ಸಾಯ್ತಾ ಇದ್ದೀವಿ, ಮತ್ತೆ ಹುಡ್ತೀವಿ. ಮತ್ತು ದೋಷ ಯಾವುದು ಅಂದರೆ ಇದೇ ರೀ, ರಕ್ತದೋಷ. ಯಾಕೆ ದುಃಖ ಬರುತ್ತೆ ಅಂದರೆ, ಯಾರ ದೇಹದಲ್ಲಿ ರಕ್ತ ವಯಸ್ಸಿಗನುಸಾರವಾಗಿ, ವೃತ್ತಿಗನುಸಾರವಾಗಿ, ವಯಸ್ಸಿಗನುಸಾರವಾಗಿ ಇರ್ತಕ್ಕಂತಹ ರಕ್ತ ಚಲನೆ ಏನಿದೆಯೋ ಅದು ಅವರ ದೇಹದ ಪೂರ್ಣವಾಗಿರ್ತಕ್ಕಂಥ ಸತ್ಯಾಂಶ. ಅವನೇ ಭಗವಂತ, ಅದೇ ಆತ್ಮ, ಅದರ ಬಾಕ್ಸೇ ಹೃದಯ. ಎಲ್ಲ ದೋಷಕ್ಕೂ ರಕ್ತ ಸಂಬಂಧನೇ. ಅದು ಬಿಟ್ಟು ಮೇಲೆ ಏನಿದೆ ಮನುಷ್ಯನಿಗೆ? ರಕ್ತವನ್ನ ತಿಳಿಯದೆ, ರಕ್ತದ ಬಗ್ಗೆ ಅರಿಯದೆ ಇರತಕ್ಕಂಥ ಮನುಷ್ಯನೇ ಅಲ್ಲ. ಇದಕ್ಕೇನೋ ಸರ್ಟಿಫಿಕೇಟ್ ಇದೆಯಾ? ಇಲ್ಲ ಗುರುಗಳೇ. ಐಡೆಂಟಿ ಕಾರ್ಡ್ ಇದೆ, ಜೀವ ಸಹಿತ ಇದೆಯಾ ನೋಡಪ್ಪ, ಎದೆ ಮೇಲೆ ತಗಲಾಕೋ. ಮಕ್ಕಳಿಗೂ ತಗಲಾಕತ್ತಾರೆ, ಅವರು ತಗಲಾಕತ್ತಾರೆ. ಏನು, ನಾನಿದ್ದೀನಿ ಇನ್ನೂ ಜೀವ ಸಹಿತ ಅಂತ. ಆದರೆ ಆರೋಗ್ಯವಾಗಿದೆಯಾ? ಅದಕ್ಕೆ ಅಲ್ಲಿಲ್ಲ ಪಾಯಿಂಟು. ಇಲ್ಲ ಅಲ್ವಾ? ಹೌದು. ಹಾಗಾಗಿ ಈ ಒಂದು ಪಾಪದ ಕೊಡದಿಂದ ಹೊರಗೆ ಬರೋದಕ್ಕೆ ನಮಗೆ ಆಗೇ ಇಲ್ಲ ಅಂದ ಮೇಲೆ, ಒಳ್ಳೆಯದು ಕೆಟ್ಟದ್ದು ಅನ್ನೋ ಕೆಟ್ಟ ರೋಗ ಇನ್ನೊಂದು ತೆಗೆಸ್ಕೊಂಡು, ಆ ಶಾಪ ಏನು ಅಂತ ನಮ್ಗೆ ಗೊತ್ತಿಲ್ಲ. ನನ್ನ ಮಗ ಹುಟ್ಟಿದ್ದು ಒಳ್ಳೇದ ಕೆಟ್ಟದ ನೋಡಿ ಸ್ವಾಮಿ ಕೇಳ್ತಾರೆ. ಇದೊಂದು ರೋಗ ಶುರುವಾಯಿತು. ಅಮ್ಮ, ಪ್ರತಿಯೊಂದು ನಮ್ಮ ರಕ್ತಕ್ಕೆ ಸಂಬಂಧ ಪಡದೇ ಇರತಕ್ಕಂಥ ವಿಚಾರಗಳೇ ನಮ್ಮ ದೇಶದಲ್ಲಿ ನಡೀತಾ ಇರೋದು. ಈ ಹೆಣ್ಣಿಗೆ ಈ ಗಂಡು ಮದುವೆ ಮಾಡಿದ್ರೆ ಒಳ್ಳೇದ ನೋಡಿ ಸ್ವಾಮಿ, ಈ ಜಾಗದಲ್ಲಿ ಮನೆ ಕಟ್ಟಿದ್ರೆ ಒಳ್ಳೇದೇ ನೋಡ ಸ್ವಾಮಿ. ಇಲ್ಲ ರೀ, 3 ಫೇಲ್, 3 ಜಾಗದಲ್ಲೂ ಫೇಲ್ ನಾವು. ಮತ್ತು ಕೇಳೋದು ಯಾರನ್ನ? ಅದೇ ಗೊತ್ತಿಲ್ಲ, ಯಾರನ್ನೂ ಕೇಳಂಗಿಲ್ಲ. ಇದಕ್ಕೆ ಸ್ವಯಂಕೃತವಾದ ಚಟುವಟಿಕೆಗಳನ್ನು ನೀವೇ ರೂಪಿಸ್ಕೋಬೇಕು. ಯಾರ ಹತ್ರನೂ ಕೇಳಕ್ಕೋದ್ರಿ ಕೆಟ್ರಿ. ಯಾರು ಕೇಳೋ ಅಭ್ಯಾಸ ಇದೆ ಅವ್ರ ಜೀವನ ಪರ್ಯಂತ ಸತ್ತಿರ್ತಾರೆ ಅಂತ ಅರ್ಥ. ನಾನೇನು ಮಾಡೋದು? ನನ್ನ ಗಂಡನಿಗೇನು ಮಾಡೋದು? ನನ್ನ ಮಕ್ಕಳಿಗೇನು ಮಾಡೋದು? ಇದನ್ನು ಕೇಳೋ ಅಭ್ಯಾಸನೇ ನಮ್ಮ ದೇಶದಲ್ಲಿರೋದು. ಇದು ಇನ್ನೊಂದು ರೋಗ. ಹಾಗಾದರೆ ರೂಪಿಸ್ಕೊಳ್ಳೋದು ಹೇಗೆ ಗುರುಗಳೇ? ಅದನ್ನೇ ಹೇಳ್ತಾ ಇದ್ದೀನಲ್ಲ, ರೂಪಿಸ್ಕೊಳ್ಳೋಕ್ಕೆ ಯಾರಿಲ್ಲ ರೀ ಪ್ರಪಂಚದಲ್ಲಿ. ಸತ್ಯವಾದ ಮಾಹಿತಿಯನ್ನು ಕೊಡುವುದಕ್ಕೆ ಯಾವ ಕಾರಣಕ್ಕೂ ನೀವು ಇನ್ನೊಬ್ಬರ ಮೇಲೆ ಅವಲಂಬಿಸ್ಕೊಂಡು ಬದುಕ್ತಾ ಇರೋದೇ ಒಂದು ದೊಡ್ಡ ಕರ್ಮ. ಈಗ ಇಲ್ಲೇ ಕಾರ್ಯಕ್ರಮದಲ್ಲಿ ಹೇಳ್ತಾರೆ, ಫೋನ್ ಕಾಯ್ತಾ ಇದ್ದೆ, ಸಿಗ್ತಾ ಇಲ್ಲ ಗುರುಗಳೇ, ಈಗ ಸಿಕ್ತು, ಒಂಚೂರು ಹೇಳಿಬಿಡಿ ಅಂತಾರೆ. ಹೌದು. ಇಂಥ ಸೋಮಾರಿ ಜನಗಳು ನಮ್ಮ ದೇಶದಲ್ಲಿರೋದು. ಫೋನ್ ಕಾಯ್ಬೇಕಂತೆ ಅಂದರೆ ಕೂತು ಜಾಗದಲ್ಲೇ ಎಲ್ಲ ಆಗಬೇಕು. ಅದಕ್ಕೋಸ್ಕರವಾಗಿ ಈ ಸೋಮಾರಿತನವೇ ನಮ್ಮ ರಕ್ತದೋಷ. ಪ್ರತಿಯೊಂದು ಮಕ್ಕಳಿಗೂ ಕಲಿಸ್ತಾ ಇರೋದು ಅಪ್ಪ ಅಮ್ಮಂದಿರು ರಕ್ತ ಇದಕ್ಕೆ ಸೋಮಾರಿತನ. ಯಾಕೆ ಅಂದರೆ ನಮಗೆ ಬಳಸ್ತಾ ಇರ್ತಕ್ಕಂಥದ್ದು ಇವಾಗೇನು ಮೊಬೈಲು, ಹೌದಾ? ಹೌದು. ತುಂಬ ಕಡಿಮೆ ಅವಧಿಯಲ್ಲಿ ಬೇಗ ಎಲ್ಲ ರೀಚ್ ಆಗಿಬಿಡ್ಬೇಕು. ಒಂದು ಉದಾಹರಣೆ ಕೊಡ್ತಾ ಇರ್ತಕ್ಕಂಥದ್ದು, ಅಡುಗೆ ಮಾಡ್ತಾ ಇರೋದು ಸಿಲಿಂಡ್ರು ಬೇಗ ಆಗಬೇಕು. ಹೌದು. ಹೌದಾ? ಹೌದು. ಇನ್ನೂ ಬೇಗ ಫ್ಲೈಟಲ್ಲಿ ಹೋಗಬೇಕು. ಸೊ ನಾವು ಈ ರೀತಿ ವಿಜ್ಞಾನ ಅಂತಕ್ಕಂಥದ್ದನ್ನು ಮುಂದೆ ಇಟ್ಕೊಂಡು ಓಡ್ತಾ ಇದ್ದೀವಿ ಹೊರತು ಜ್ಞಾನ ಅಂತಕ್ಕಂಥದ್ದನ್ನು ಬಿಟ್ಟಿರುವ ಕಾರಣ ಈ ಜ್ಞಾನ ಇರೋದು ಎಲ್ಲಿ? ಭಗವಂತ ಅಂತ ನಾವೇನು ಹೇಳ್ತೀವೋ, ಧರ್ಮ ಅಂತ ಏನು ಹೇಳ್ತೀವೋ ಆ ಜ್ಞಾನವೇ ಭಗವಂತ, ಅದುವೇ ನಿಜವಾದ ಧರ್ಮ. ನಿಮ್ಮಲ್ಲಿ ಜ್ಞಾನ ಇದೆಯಾ? ಅಪ್ರಾಣೆ ಇಲ್ಲ. ಜ್ಞಾನ ಇದ್ದರೆ ಏನು ಮಾಡ್ತಿದ್ರಿ ಅಂತಕ್ಕಂಥ ವಿಚಾರವನ್ನು ನೀವು ತಿಳ್ಕೋಬೇಕಾಗತ್ತೆ. ಜ್ಞಾನದ ಸತ್ಯವನ್ನು ಅರಿಯುವುದೇ ಧರ್ಮ.